ಸುಂದ್ರಮ್ಮ ಮಧ್ಯಾಹ್ನದ ಊಟ ಮುಗಿಸಿ ನಿದ್ರೆ ತೆಗೆಯುವ ಸಮಯದಲ್ಲಿದ್ದಾಗ ಹೊರಗೆ ಕರೆಗಂಟೆಯ ಸದ್ದು ಕೇಳಿಸ್ತು. ಆ ಹೊತ್ತಿನಲ್ಲಿ ಬಂದವರು ಯಾರೆಂದು ಆಶ್ಚರ್ಯಪಡುತ್ತಾ ಬಾಗಿಲು ತೆಗೆದಾಗ ಎದುರಿಗೆ ನಿಂತಿದ್ದ ಪ್ರಿಯಾ ಅವರಿಗೆ ತೆಕ್ಕೆ ಬಿದ್ದು ಅಳಲು ಆರಂಭಿಸಿದ್ಲು. ಅವರಿಗೆ ಗುಂಡಿಗೆ ನಿಂತಂತಾಯಿತು. ಏನಾಯ್ತು ಪ್ರಿಯಾ, ನಿಮ್ಮಮ್ಮ ಹುಷಾರಾಗಿದ್ದಾಳೆ ತಾನೆ? ಅದು ಏನು ವಿಷಯ ಅಂತ ಹೇಳಬಾರ್ದೇನು? ಅಜ್ಜಿ, ಮತ್ತೆ ನಿನಗೆ ಗೊತ್ತಾ, ಮತ್ತೆ ಮಮ್ಮಿ ಮದುವೆ ಆಗ್ತಿದ್ದಾಳಂತೆ. ಸುಹಾಸಿನಿ ಚಿಕ್ಕಮ್ಮ ಇವತ್ತು ನನಗೆ ಹೇಳಿದ್ರು. ಪ್ರಿಯಾ ಬಿಕ್ಕು ತಲೆ ನೋಡಿದಾಗ ಸುಂದರಮ್ಮ ಸ್ತಬ್ಧರಾದರು. ಅವಳಿಗೆ ಏನೇ ಬಂತು ಈ ವಯಸ್ಸಿನಲ್ಲಿ ಕೇಡಿಗಾಲ? 18 ವರ್ಷದ ಮಗಳನ್ನು ಇಟ್ಕೊಂಡು ತಾನು ಮದುವೆ ಮಾಡ್ಕೊಳ್ಳೋದ? ಥೂ, ನಾಚಿಕೆಗೇಡು. ಯಾವನ್ನ ಕಟ್ಕೊಳ್ತಾಳಂತೆ ನಿನ್ನ ಮಮ್ಮಿ? ಯಾರೋ ಸುದರ್ಶನ್ ಅಂತೆ. ಅವರು ಇಷ್ಟು ವರ್ಷ ನ್ಯೂಯಾರ್ಕ್ನಲ್ಲಿ ಇದ್ರಂತೆ. 2 ವರ್ಷಗಳು ಆಯಿತು ನಮ್ಮ ದೇಶಕ್ಕೆ ಬಂದು. ಪ್ರಿಯಾ ಹೇಳ್ತಿರುವಾಗ ನಂದಿನಿ ರೂಮಿನಿಂದ ಇಣುಕಿ ನೋಡಿದ್ಲು. ಸುಹಾಸಿನಿ ಆಂಟಿ. ಹೋ ಪ್ರಿಯಾನಾ, ನಾನು ಇಷ್ಟೊತ್ತಿನಲ್ಲಿ ಯಾರು ಬಂದ್ರಪ್ಪ ಅಂದ್ಕೊಂಡೆ. ಏನು ಕಾಲೇಜ್ ಇಲ್ವಾ ನಿಂಗೆ? ಸುಂದರಮ್ಮ ಸೊಸೆಯತ್ತ ಕಳವಳದಿಂದ ನೋಡಿದ್ರು. ಕೇಳಿದೇನೇನಂದ? ಮಂದಾಕಿನಿ ಆ ಸುದರ್ಶನನ್ನ ಮದುವೆ ಮಾಡ್ಕೊಳ್ತಾಳಂತೆ. ನಮ್ಮ ನರೇಂದ್ರ ಹೋದ್ಮೇಲೆ ಅವಳನ್ನು ಕಟ್ಟ ಹಾಕಿದ್ದವರು ಯಾರು? ಕಾಗದ ಪತ್ರಗಳು ಬರೆದ ಸಂಬಂಧ ಮುಂದುವರಿಸ್ತಿದ್ದಾಳೆ ಅಂತ ಕಾಣಿಸುತ್ತೆ. ಮಗಳ ಮದುವೆ ಮಾಡೋ ವಯಸ್ಸಿನಲ್ಲಿ ತಾನು ಮದುವೆ ಆಗ್ತಿದ್ದೀನಿ ಅಂತಾಳಲ್ಲ, ಅವಳಿಗೇನಾದರೂ ಮರ್ಯಾದೆ ಇದೆಯಾ ನೋಡು? ನಂದಿನಿ ಬಿಂಕದಿಂದ ನಗುತ್ತಾ, ಬಿಡಿ, ಹೀಗೆ ಆಗುತ್ತೆ ಅಂತ ನನಗೆ ಯಾವತ್ತೂ ಗೊತ್ತಿತ್ತು. ಇತ್ತೀಚೆಗೆ ಅವನ ಜೊತೆ ಅವಳ ಓಡಾಟ ಜಾಸ್ತಿ ಆಗಿದೆ ಅಂತ ಇವರು ಅವತ್ತೇ ಹೇಳಲಿಲ್ವಾ ಎಂದಾಗ ಸುಂದರಮ್ಮನ ಅನುಕಂಪದ ನೋಟ ಪ್ರಿಯಾಳತ್ತ ಹರಿಯಿತು. ಅಯ್ಯೋ ದೇವ್ರೆ, ಈ ಹುಡುಗಿ ಗತಿಯೇನು? ಈ ಮದುವೆಯಿಂದ ತೊಂದರೆ ಅನುಭವಿಸೋದು ಪಾಪ ಇವಳೇ ತಾನೆ? ಪ್ರಿಯಾಳ ಬೊಗಸೆ ಕಣ್ಗಳು ಪುನಃ ಕಂಬನಿಗೆ ಒಳಗಾದವು. ಅಜ್ಜಿ ಪ್ಲೀಸ್, ನೀನಾದರೂ ಮಮ್ಮಿಗೆ ಬುದ್ಧಿ ಹೇಳು. ಅವಳು ನಿನ್ನ ಮಾತು ಕೇಳಲ್ವಾ? ಆ ದೇವ್ರೆ ಹೇಳಿದ್ ಬಂದು ಹೇಳಿದ್ರು ಈ ವಿಷಯದಲ್ಲಿ ಮಾತ್ರ ನಿನ್ನ ಮಮ್ಮಿ ಯಾರ ಮಾತು ಕೇಳಲ್ಲ. ನಂದಿನಿ ದೃಢವಾಗಿ ನೋಡಿದಾಗ ಪ್ರಿಯಾ ಕಣ್ಣರಳಿಸಿ ಸುಂದರಮ್ಮನ ಕಡೆ ನೋಡಿದ್ಲು. ಅವರ ಮೌನವೇ ಆ ಮಾತು ನಿಜ ಎಂದು ಸಾರಿತು. ತನ್ನ ಏಕೈಕ ಆಸರೆ ಎಂದು ನಂಬಿದ್ದ ಅಜ್ಜಿಯು ತನಗೆ ಬೆಂಬಲ ನೀಡದಾಗ ಪ್ರಿಯಾ ಕಂಗಾಲಾದ್ಲು. ಹಾಗಾದರೆ ನಾನು ಏನು ಮಾಡಲಿ ಅಜ್ಜಿ? ಅವಳ ಮುಗ್ಧ ಮುಖದಲ್ಲಿದ್ದ ಅಸಹಾಯಕತೆ ಕಂಡು ಅವರ ಹೃದಯ ಹಿಂಡಿದಂತಾಯಿತು. ಹಾಗೆ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗುತ್ತೆ ಕಂದ? ನಿಮ್ಮ ಚಿಕ್ಕಮ್ಮ ಸುಹಾಸಿನಿ ಕೈವಾಡ ಇದೆ ಅಂದಮೇಲೆ ನನ್ನ ಮಾತು ಕಸಕ್ಕಿಂತ ಕಡೆ. ಯಾವತ್ತಂತೆ ಮದುವೆ? ಗೊತ್ತಿಲ್ಲ, ಅದೇನೂ ಹೇಳಲಿಲ್ಲ. ಸರಿ ಬಿಡು. ಹಾಗೇನಾದರೂ ನಿನಗೆ ಅಲ್ಲಿ ಸರಿ ಹೋಗದೆ ಇದ್ದರೆ ಸ್ವಲ್ಪ ದಿನಗಳು ಇಲ್ಲೇ ಬಂದು ಇದ್ದುಬಿಡು. ಇದು ನಿಮ್ಮ ಅಪ್ಪನ ಮನೆ ಕಣೆ. ನಂದಿನಿ ನಿನ್ನ ತಾಯಿ ಹಾಗೆ. ಪಮ್ಮಿ ಹೇಗೆ ಅವಳಿಗೆ ಮಗಳು, ನೀನು ಹಾಗೆ ಅನ್ಕೊತಾಳೆ ಅಲ್ವೇನೆ ನಂದ? ನಂದಿನಿ ಮೆಲ್ಲಗೆ ನಗುತ್ತಾ, ಅದಕ್ಕೇನಂತೆ? ಮನಸ್ಸಿಗೆ ಬೇಜಾರು ಆದಾಗಲೆಲ್ಲ ನೀನು ಇಲ್ಲಿಗೆ ಬಾ ಪ್ರಿಯಾ. ನಮ್ಮ ನಿರುಪಮ್ಮ ಜೊತೆ 4 ದಿನ ಆರಾಮವಾಗಿರು ಎಂದಾಗ ಪ್ರಿಯಾಗೆ ಕೊಂಚ ಮನಸ್ಸು ಹಗುರವಾಯಿತು. ಆಂಟಿ, ಪಮ್ಮಿ ಮನೆಯಲ್ಲಿ ಇಲ್ವಾ? ಇಲ್ಲಮ್ಮ, ಅವಳ ಕಾಲೇಜ್ನಲ್ಲಿ ಡೆಬಿಟ್ ಇದೆಯಂತೆ. ವಿಧಿವೇರಿಗೆ ಮರು ಮದುವೆ ಅನ್ನೋ ಟಾಪಿಕ್ ಪರವಾಗಿ ಮಾತನಾಡ್ತಿದ್ದಾಳೆ. ನಾನೇ ಪಾಯಿಂಟ್ಸ್ ಹಾಕ್ಕೊಟ್ಟೆ. ನಂದಿನಿ ಹೇಳಿದಾಗ ಸುಂದರಮ್ಮ ಎದ್ರು. ಊಟ ಕಲಿಸ್ಕೊಡ್ಲ ಪುಟ? ಬೆಳಗ್ಗೆ ಏನು ತಿಂದಿದ್ದೆ? ಮಮ್ಮಿ ಅಡುಗೆ ಮಾಡಿದ್ಲು. ಯಾಕೋ ಈ ವಿಷಯ ಕೇಳಿದ ಮೇಲೆ ನನಗೆ ಊಟನೇ ಸೇರಲಿಲ್ಲ ಅಜ್ಜಿ. ಹಾಗಾದರೆ ಹೊಳಗೆ ಬಾ, ಊಟ ಬಡಿಸ್ತೀನಿ. ಸುಂದರಮ್ಮ ಎದ್ದಾಗ ನಂದಿನಿ ದನಿಗುಡಿಸಿದ್ಲು. ಮೊಸರು ಫ್ರಿಜ್ನಲ್ಲಿದೆ, ಬಡಿಸಿ ಮತ್ತೆ ಅದರಲ್ಲೇ ಇಟ್ಬಿಡಿ. ಇಲ್ದಿದ್ರೆ ರಾತ್ರಿ ಹೊತ್ತಿಗೆ ಹುಳಿಯಾಗ್ಬಿಡುತ್ತೆ. ಸುಂದರಮ್ಮ ಮೊಮ್ಮಗಳಿಗೆ ಉಪಚಾರ ಮಾಡಿ ಬಡಿಸಿ ಕಳಗಿಸ್ಕೊಟ್ರು. ಪ್ರಿಯಾ ಕಾಲೇಜ್ಗೆ ಹಿಂತಿರುಗಿದ್ರು ಅವಳ ಮನಸ್ಸು ಪಾಠಗಳಲ್ಲಿ ಲೀನವಾಗಲಿಲ್ಲ. ಬೆಳಗ್ಗೆ ನಡೆದ ಘಟನೆ ಅವಳ ನೆನಪಿನಲ್ಲಿ ಇನ್ನೂ ಹಸಿಯಾಗಿ ಉಳಿದಿತ್ತು. ಮಂದಾಕಿನಿ ಹೊರಡುವ ಹೊತ್ತಿಗೆ ಸುಹಾಸಿನಿ ಬಂದಿದ್ಲು. ಮಂದ, ನಾನು ಹೇಳಿದ್ದು ಯೋಚನೆ ಮಾಡಿದ್ಯಾ? ಸುದರ್ಶನ್ಗೆ ನಾನು ಏನು ಹೇಳಲಿ? ಪ್ರಿಯಾಳಿಗೆ ಕ್ಯಾರಿಯರ್ ಸಿದ್ಧ ಮಾಡುತ್ತಾ ಮಂದಾಕಿನಿ ತಕ್ಷಣ ಉತ್ತರಿಸಲಿಲ್ಲ. ಕೆಲ ಕ್ಷಣ ತಡೆದು ಕೆಳದನಿಯಲ್ಲಿ ನೋಡಿದ್ಲು. ಸುದರ್ಶನ್ಗೆ ಹೇಳೋ ವಿಷಯ ಆಗಿರಲಿ, ಪ್ರಿಯಾಗೆ ತಿಳಿದ್ರೆ ಏನು ಅನ್ಕೊತಾಳೆ? ಪ್ರಿಯಾ ನಿನ್ನ ಮಗಳು,
ತಾಯಿ ಮುಂದಾದರೂ ಸುಖವಾಗಿರಲಿ ಅನ್ನೋ ವಿವೇಕ ಅವಳಿಗೆ ಇರಲ್ವಾ? ಅವಳಿಗೆ ನಾನೇ ಹೇಳ್ತೀನಿ ಸುಮ್ಮನಿರು ಎಂದು ಸುಹಾಸಿನಿ ಕನ್ನಡಿಯ ಮುಂದೆ ಕುಳಿತು ತನ್ನ ನೀಲಗೂದಲನ್ನು ಬಾಚಿಕೊಳ್ಳುತ್ತಿದ್ದ ಪ್ರಿಯಾಳ ಬಳಿ ಬಂದ್ಲು. ಪ್ರಿಯಾ, ನಿನ್ಗೆಷ್ಟು ವರ್ಷ? ಪ್ರಿಯಾ ಕೂದಲು ಸಿಕ್ಕನ್ನು ನಯವಾಗಿ ಬಿಡಿಸುತ್ತಾ ನಸುನಕ್ಕಳು. ಇದೇನು ಚಿಕ್ಕಮ್ಮ ಹೊಸ್ದಾಗಿ ಕೇಳ್ತೀರಿ? 18. ನೀನು ಹುಟ್ಟಿದಾಗ ಮಂದಾಕನಿಗೆ 20 ವರ್ಷ. ಈಗ ಅವಳಿಗೆ 38 ಅಂದರೆ ನಂಬಕ್ಕೆ ಆಗಲ್ಲ ಅಲ್ವಾ? ಪ್ರಿಯಾ ತಲೆ ಕೊಡವಿ ಕೂದಲಿನ ಹಿಂದೆ ತಳ್ಳುಕೊಳ್ತಾ ಬಂದು ಚಿಕ್ಕಮ್ಮನ ಭುಜ ಅಪ್ಪದ್ಲು. ನಮ್ಮ ಮಮ್ಮಿ ನಿಮಗಿಂತ ಯಂಗಾಗಿ ಸ್ಮಾರ್ಟಾಗಿ ಕಾಣ್ತಾಳೆ. ನೀವು ಅವಳಿಗಿಂತ ಚಿಕ್ಕವರು ಅಲ್ವಾ? ಆದರೂ ನೀವು ಬಲೂನ್ ತರಹ ಊದ್ಬಿಟ್ಟಿದ್ದೀರಲ್ಲ. ಸುಹಾಸಿನಿ ಮಾತು ಬದಲಾಯಿಸುತ್ತಾ, ನಿಮ್ಮ ಮಮ್ಮಿ ಇನ್ನೂ ಎಷ್ಟು ದಿನ ಹೀಗೆ ಇರೋದು ಎಂದಾಗ ಪ್ರಿಯಾ ಮುದ್ದಾಗಿ ನಕ್ಕಳು. ಯಾಕೆ, ಏನಾಗಿದ್ದಾಳೆ? ಈಗಲೂ ಅವಳು ಮದುವೆ ಹೆಣ್ಣಿನ ಹಾಗೆ ಇದ್ದಾಳೆ. ತನ್ನ ಮಾತಿಗೆ ಒಳ್ಳೆಯ ಸುಳಿವು ಸಿಕ್ಕಿದ ಹಾಗೆ ಸುಹಾಸಿನಿ ತುಂಬ ಸಂತೋಷವಾಯಿತು. ದೇವರ್ ನಿನ್ನ ಬಾಯಲ್ಲಿ ಅದು ಹೇಗೆ ಈ ಮಾತು ಹೇಳಿಸಿದ್ನೋ ಖಂಡಿತ ಈ ಮಾತು ನಿಜ ಆಗೋದ್ರಲ್ಲಿದೆ ಅಂದರೆ. ಸುಹಾಸಿನಿ ಅವಳ ಕೈಯಿಂದ ಬಾಚಣಿಗೆ ತೆಗೆದುಕೊಂಡು ಅವಳ ಕೂದಲಿಗೆ ತಾನೇ ಜಡೆ ಹಾಕುತ್ತಾ ನಿಧಾನವಾಗಿ ನೋಡಿದ್ಲು. ಮಂದಾಕಿನಿಗೆ ಒಳ್ಳೆ ಪ್ರಪೋಸಲ್ ಬಂದಿದೆ ಪ್ರಿಯಾ. ಸುದರ್ಶನ್ ಶರ್ಮಾ ಅಂತ. ಅವರು ಸ್ಟೇಟ್ನಿಂದ ಬಂದು 2 ವರ್ಷಗಳಾಗವೆ. ತುಂಬ ಒಳ್ಳೆಯವರು. ನಿಮ್ಮ ಮಮ್ಮಿಗೆ ಹೊಸ ಬಾಳ್ ಕೊಡೋಕೆ ಅಂತ ಮುಂದೆ ಬಂದಿದ್ದಾರೆ. ಪ್ರಿಯಾ ಅವಳಿಂದ ಜಡೆ ಬಿಡಿಸ್ಕೊಂಡು ಸರಕ್ಕನೆ ಎದ್ದು ನಿಂತಳು. ಏನು ಚಿಕ್ಕಮ್ಮ, ತಮಾಷೆ ಮಾಡ್ತಿದ್ದೀರಾ? ಮಮ್ಮಿಗೆ ಈ ವಯಸ್ಸಿನಲ್ಲಿ ಮದುವೆನಾ? ನನ್ನಷ್ಟು ದೊಡ್ಡ ಮಗಳಿದ್ದು ಅವಳ ಹೀಗೆ ಯೋಚಿಸ್ಬೋದಾ? ಅವಳ ದನಿಯಲ್ಲಿದ್ದ ಉದ್ವೇಗವನ್ನು ಗಮನಿಸಿಯೂ ಸುಹಾಸಿನಿ ಸಾವಧಾನದಿಂದ, ಈ ವಯಸ್ಸಿನಲ್ಲಿ ಅಂತೀಯಲ್ಲ, ಮನುಷ್ಯ ಯಾವುದೇ ವಯಸ್ಸಿನಲ್ಲಾದರೂ ಸುಖವಾಗಿ ನೆಮ್ಮದಿಯಾಗಿರೋಕೆ ಬಯಸ್ತಾನೆ. ಅದಕ್ಕೆ ಮಂದಾಕಿನೂ ಹೊರತಾಗಿಲ್ಲ. ನೀನು ಅವಳ ಮಗಳು ಅನ್ನೋ ಒಂದೇ ಕಾರಣಕ್ಕೆ ನೀನ್ಯಾಕೆ ಅವಳ ಸುಖ ಜೀವನಕ್ಕೆ ಅಡ್ಡಿಯಾಗಬೇಕು ಎಂದಾಗ ಪ್ರಿಯಾ ಸಿಟ್ಟೆದ್ದು ನಿಂತಳು. ಈಗ ಅವಳ ಸುಖಕ್ಕೇನು ಕಡಿಮೆಯಾಗಿದೆ? ಸುಖ ಅನ್ನೋದು ಒಬ್ಬೊಬ್ಬರ ವಯಸ್ಸು ಅನುಭವದ ಮೇಲೆ ಡಿಪೆಂಡ್ ಆಗತ್ತೆ ಪ್ರಿಯಾ. ಸುಖ ಅಂದರೆ ನಿನ್ನ ಪ್ರಕಾರ ಹೊತ್ತೊತ್ತಿಗೆ ಊಟ, ಕಣ್ಣಿಗೆ ಕಾಣೋ ಹಾಗೆ ಬಟ್ಟೆ ಕೊಳ್ಳೋದು, ಹೊರಗೆ ಸುತ್ತಾಡೋದು, ಇಷ್ಟರಲ್ಲೇ ಸೀಮಿತವಾಗಿದೆ. ಆದರೆ ಅವಳ ವಿಷಯದಲ್ಲಿ ಹಾಗಲ್ಲ. ಹಿಂದೆ ಒಂದ್ಸಲ ಮದುವೆಯಾಗಿ ಅವಳೇನು ಸುಖ ಕಾಣಲಿಲ್ಲ. ಈಗಲಾದರೂ ಅವಳು ಚೆನ್ನಾಗಿರಲಿ ಅಂತ ನನಗಾಸೆ. ನಮ್ಮ ಡ್ಯಾಡಿನ ಮದುವೆಯಾಗಿ ಅವರೇನು ಸುಖ ಕಾಣಲಿಲ್ವಾ? ಅದ್ರ ಬಗ್ಗೆ ಕಮೆಂಟ್ ಮಾಡೋಕೆ ಡ್ಯಾಡಿ ಬದುಕಿಲ್ಲ. ಇಷ್ಟು ದಿನ ಕಾಣದ ದುಃಖ ಈಗ ಕಾಣ್ತಾ ಇದೆಯಾ? ಪ್ರಿಯಾ ವ್ಯಂಗ್ಯವಾಗಿ ಪ್ರಶ್ನಿಸಿದಾಗ ಸುಹಾಸಿನಿ ಎದ್ದು ನಿಂತು ಬಿರುಸಾಗಿ, ಮಂದಾಕಿನಿ ನಿನ್ನ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು ನನ್ನ ಕೈಯಲ್ಲಿ ಈ ಮಾತು ಹೇಳಿಸಿದ್ಲು. ಅವಳ ಮನಸ್ಸು ಮಾಡಿದ್ರೆ ನಿನಗೆ ಹೇಳ್ದೆ ಮದುವೆ ಆಗ್ಬೋದಿತ್ತು ಪ್ರಿಯಾ. ಒಂದು ವೇಳೆ ನಿನ್ನ ಡ್ಯಾಡಿ ಬದುಕಿದ್ರು ನಾನು ಅವರ ಮುಂದೆ ನಿಂತು ಅವಳು ಸುಖವಾಗಿರಲಿ ಅಂತ ನಿರ್ಭಯವಾಗಿ ಹೇಳ್ತಾ ಇದ್ದೆ. ನ್ಯಾಯದ ಹಾದಿಯಲ್ಲಿ ನಡೆಯೋರಿಗೆ ಯಾವ ಹೆದರಿಕೆನೂ ಇರಲ್ಲ ಎಂದು ಹೊರಗೆ ಹೋದವಳೆ ಪುನಃ ಇಣುಕಿ ಮೆಲ್ಲು ಧ್ವನಿಯಲ್ಲಿ ನುಡಿದ್ಲು. ನೀನು ದುಡುಕಿ ಮಂದಾಕಿನಿ ಹತ್ರ ಏನೂ ಮಾತಾಡ್ಕೂಡ್ದು. ನಾನು ತುಂಬ ಪ್ರಯತ್ನಪಟ್ಟು ಅವಳು ಈ ನಿರ್ಧಾರ ತಗೊಳ್ಳೋ ಹಾಗೆ ಮಾಡಿದ್ದೀನಿ. ನೀನು ಇಷ್ಟು ಉಗ್ರವಾಗಿ ಪ್ರತಿಭಟಿಸಿ ನಿಂತರೆ ಅವಳು ಖಂಡಿತ ಮನಸ್ಸು ಬದಲಾಯಿಸಿಬಿಡ್ತಾಳೆ. ಅವಳು ಹಾಗೇನಾದರೂ ಮಾಡಿದ್ರೆ ನಾನು ನಿನ್ನನ್ನು ಕ್ಷಮಿಸಲ್ಲ ಎಂದು ಅಲ್ಲಿಂದ ಕಾಲು ತೆಗೆದ್ಲು. ಎಷ್ಟೋ ಹೊತ್ತು ಯಾವ ಪ್ರತಿಕ್ರಿಯೆಯೂ ತೋರದೆ ಪ್ರಿಯಾ ಕುಳಿತೇ ಇದ್ಲು. ಅಡಿಗೆ ಮನೆಯಲ್ಲಿ ನವಿರಾಗಿ ಹಾಡುಗುಣಗುತ್ತಾ ಏನೋ ಕೆಲಸದಲ್ಲಿ ಇದ್ದ ಮಂದಾಕಿನಿ ಮನೆಯಲ್ಲಿ ಕೆಲಸ ಮಾಡುವಾಗ ಅವಳು ಸೀರೆಯ ಮೇಲೆ ಯಾವಾಗಲೂ ಏಪ್ರಾನ್ ಧರಿಸ್ತಿದ್ದ ಅಭ್ಯಾಸ. ತಾನು ಉಟ್ಟ ಸೀರೆ ಕೊಂಚವೂ ನಲಗಬಾರದೆಂದು ಶಿಸ್ತಿನ ಸ್ವಭಾವ ಅವಳದು. ಮಂದಾಕಿನಿ ಕ್ಯಾರಿಯರ್ಗಳನ್ನು ಪ್ಯಾಕ್ ಮಾಡಿ ಮಗಳನ್ನು ಅರಸುತ್ತಾ ಬಂದ್ಲು. ಪ್ರಿಯಾ, ತಿಂಡಿ ಬಾಕ್ಸ್ಗೆ ಹಾಕಿದ್ದೀನಿ, ಊಟ ಮಾಡಿಕೊಂಡು ಸರಿಯಾಗಿ ಲಾಕ್ ಮಾಡಿಕೊಂಡು ಕಾಲೇಜಿಗೆ ಹೋಗು. ಯಾಕಿನ್ನೂ ರೆಡಿ ಆಗದೆ ಕೂತಿದೆಯಾ? ಪ್ರಿಯಾ ಹೊಸಬಳನ್ನು ನೋಡುವಂತೆ ಮಂದಾಕಿನಿಯನ್ನು ದಿಟ್ಟಿಸಿದ್ಲು. ಅವಳು ಉಟ್ಟಿದ್ದ ಕಡು ನೀಲಿ ಬಣ್ಣದ ಸೀರೆ, ಅದೇ ರಂಗಿನ ಅರ್ಧ ತೋಳಿನ ರವಿಕೆ ಅವಳ ಬಳಿಯ ತೋಳುಗಳನ್ನು ಅಪ್ಪಿ ಹಿಡಿದಿತ್ತು.
ಭುಜದವರೆಗೂ ಇದ್ದ ದಟ್ಟ ಗುಂಗುರು ಕೂದಲನ್ನು ನೀಲಿ ವರ್ಣದ ಏರ್ಬಂಡ್ನಿಂದ ನಯವಾಗಿ ಕಟ್ಟಿದ ವೈಖರಿ ಅವಳ ಮುಖಕ್ಕೆ ನವ್ಯತೆ ನೀಡ್ತಿತ್ತು. ಮೆಹಂದಿ ಲೇಪನದ ಕೂದಲು ಕಂದು ಗೆಂಪಗೆ ಅವಳ ಬಿಳುಪಿನ ಮೈಕಾಂತಿಗೆ ಶೋಭೆ ಕೊಟ್ಟಿತು. ಅವಳ ಸೌಂದರ್ಯದಲ್ಲಿ ಯೌವನದ ಲಾವಣ್ಯವಿಲ್ಲದಿದ್ರೂ ಪ್ರೌಢತೆಯ ಲೇಪನವಿದ್ದು ಅವಳ ವ್ಯಕ್ತಿತ್ವಕ್ಕೆ ಮೆರಗು ಸೂಚಿಸ್ತಿತ್ತು. ಮಮ್ಮಿ, ನೀನು ಮತ್ತೆ ಮದುವೆ ಆಗಬೇಕು ಅಂದ್ಕೊಂಡಿದ್ಯಾ ಎಂದು ನಾಲಿಗೆಯ ತುದಿವರೆಗೂ ಬಂದ ಪ್ರಶ್ನೆಯನ್ನು ಪ್ರಿಯಾ ಕಷ್ಟಪಟ್ಟು ತಡೆದುಕೊಂಡ್ಳು. ಮಂದಾಕಿನಿ ಆಫೀಸಿಗೆ ಹೋದ ಮೇಲೆ ಪ್ರಿಯಾ ಒಲ್ಲದ ಮನಸ್ಸಿನಿಂದಲೇ ಕಾಲೇಜಿಗೆ ಹೊರಟಿದ್ಲು. ಅವಳು ಅನ್ಯ ಮನಸ್ಸುಗಳು ಆಗಿರೋದನ್ನು ಕಂಡು ಅವಳ ಗೆಳತಿ ಕಲಾ ಕುತೂಹಲದಿಂದ ಕೇಳಿದ್ಲು, ಯಾಕೆ ಪ್ರಿಯಾ, ತುಂಬ ಅಪ್ಸೆಟ್ ಆಗಿ ಕಾಣಿಸ್ತಾ ಇದೆಯಾ? ಅಜ್ಜಿನ ನೋಡಬೇಕು ಅನ್ನಿಸ್ತಾ? ಪ್ರಿಯಾ ಮಂದಾಕಿನಿಯ ಮಡಿಲಲ್ಲಿ ಬೆಳೆದಿದ್ರು. ಅವಳಿಗೆ ತನ್ನ ತಂದೆಯ ತಾಯಿಯಾದ ಸುಂದರಮ್ಮನ ಬಗ್ಗೆ ನಿಕಟತೆ ಹೆಚ್ಚು. ತನಗೆ ಮನಸ್ಸು ಬೇಜಾರಾದಾಗ, ಏನಾದರೂ ತೊಂದರೆ ಉಂಟಾದಾಗ ಅವಳು ಅಜ್ಜಿಯ ಮನೆಗೆ ಓಡಿ ಬರ್ತಿದ್ಲು. ಅಲ್ಲಿ ಅವಳ ತಂದೆಯ ತಮ್ಮ ಮಹೇಂದ್ರ, ಅವನ ಹೆಂಡತಿ ನಂದಿನಿಯನ್ನು ಕಂಡ್ರೆ ಅವಳಿಗೆ ಸಲಿಗೆ ಇತ್ತು. ಅವರ ಮಗಳು ನಿರುಪಮ ಪ್ರಿಯಾಳ ಓರಿಗೆ ಅವಳೆ. ಆದ್ದರಿಂದ ಅವಳೊಡನೆ ಹರಡುತ್ತಾ ಕುಳಿತರೆ ಅವಳಿಗೆ ಹೊತ್ತು ಓದುದೇ ತಿಳಿದಿರಲಿಲ್ಲ. ರೇಖೋ ಮಂದಾಕಿನಿ ಮಾತ್ರ ಜಾಸ್ತಿ ಅಲ್ಲಿಗೆ ಹೋಗ್ತಿರ್ಲಿಲ್ಲ. ಯಾವುದಾದ್ರೂ ಸಂದರ್ಭದಲ್ಲಿ ಅವರುಗಳನ್ನು ಭೇಟಿ ಮಾಡಿದ್ರೂ 4 ಮಾತನಾಡಿ ಸುಮ್ಮನಾಗ್ತಿದ್ಲು. ಪ್ರಿಯಾ ಎಷ್ಟು ಮಾತುಗಾರಳು, ಮಂದಾಕಿನಿ ಅಷ್ಟೇ ಮಿತಭಾಷಿ. ಪ್ರಿಯಾಗೆ ಅಜ್ಜಿಯ ಮನೆಯೆಂದರೆ ಉತ್ಸಾಹ ತೋರೋಳೆಂದು ಅವಳ ಗೆಳೆತಿರಿಗೆ ತಿಳಿದಿತ್ತು. ಕಲಾ ನೀಡಿದ ಸಲಹೆ ಪ್ರಿಯಾಳಿಗೆ ಸರಿ ಎನಿಸ್ತು. ಸುಂದರಮ್ಮನ ಮುಂದೆ ತನ್ನ ಮನಸ್ಸಿನ ಬೇಗುದೆ ಹೊರ ಹಾಕಿದ ನಂತರ ಅವಳಿಗೆ ಹೃದಯವೆಷ್ಟೋ ಹಗುರವಾಗಿತ್ತು. ಈಗ ಸಂಜೆ ಮನೆಗೆ ಹೋಗುವ ಸಮಯ ಬಂದಾಗ ಅವಳ ಮನಸ್ಸು ಪುನಃ ಉದ್ವೇಗಗೊಂಡಿತು. ಕೊನೆಯ ಪೀರಿಯಡ್ನಲ್ಲಂತೂ ಅವಳ ತಲೆಯೇ ಸ್ಥಿಮಿತದಲ್ಲಿರಲಿಲ್ಲ. ಪಾಠ ಕೇಳಿಸ್ಕೊಳ್ಳದೆ ತನ್ನ ಪುಸ್ತಕದಲ್ಲಿ ಏನೋ ಗೀಚುತ್ತಿದ್ದ ಪ್ರಿಯಾಳನ್ನು ನೋಡಿ ಕಲಾ ಕಿಸಕನೆ ನಕ್ಕಳು. ಏನೇ ಪ್ರಿಯಾ, ನಿಮ್ಮ ತಾಯಿ ನಿನಗೇನಾದರೂ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರಾ? ಮದುವೆ ಎಂಬ ಪದ ಕೇಳಿ ಪ್ರಿಯಾ ಅವಮಾನದಿಂದ ಕೆಂಪೇರಿದ್ಲು. ತನ್ನ ಮದುವೆ ಆಗಬೇಕಾದ ಸಮಯದಲ್ಲಿ ತನ್ನ ತಾಯಿ ಪುನಃ ಕಂಕಣ ಕಟ್ಟಿಸ್ಕೊಳ್ತಿದ್ದಾಳೆ ಎಂದರೆ ಎಂಥ ಹಾಸ್ಯಾಸ್ಪದವಾದ ಸಂಗತಿ. ಥೂ, ಇಲ್ಲಪ್ಪ, ಯಾಕೆ ಹಾಗೆ ಕೇಳಿದೆ? ಕಲಾ ಮತ್ತೆ ನಗುತ್ತಾ ಅವಳ ಪುಸ್ತಕದ ಹಾಳೆಯತ್ತ ಬೆರಳು ಮಾಡಿದ್ಲು. ಇಲ್ಲಿ ನೋಡು, ನೀನು ಮದುವೆ ಅನ್ನೋ ಪದ 7-8 ಸಲ ಬರೆದು ಹೇಗೆ ಗೀಚಿದೆಯಾ? ಆ ಪದದ ಮೇಲೆ ಚಿತ್ತು ಮಾಡಿದೆಯಲ್ಲ, ಅದಕ್ಕೆ ನಿನಗೆ ಇಷ್ಟವಿಲ್ಲದೆ ಮದುವೆ ಏನಾದರೂ ಫಿಕ್ಸ್ ಮಾಡಿದಾರೇನೋ ಅಂದ್ಕೊಂಡೆ. ಪ್ರಿಯಾಳಿಗೆ ಆ ಮಾತು ಹುಣ್ಣಿನ ಮೇಲೆ ಬರೆ ಎಳೆದಂತಿತ್ತು. ತನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ. ಅವಳಿಗೆ ವಯೋಸಹಜವಾಗಿ ಸಂಗಾತಿ ಬೇಕೆಂಬ ಆಕಾಂಕ್ಷೆ ಇರುತ್ತದೆ ಎಂಬುದನ್ನು ಯೋಚಿಸುವ ವ್ಯವಧಾನವಾದರೂ ಮಮ್ಮಿಗೆ ಇಲ್ಲದೆ ಅವಳಿನ್ನೂ ತನ್ನ ಸುಖ ಲೋಲೋಪತಿಗಳಲ್ಲೇ ಮುಳುಗಿ ಹೋಗಿದ್ದಾಳೆ. ಆ ವಯಸ್ಸಿನಲ್ಲಿ ಪೂಜೆ ಪುರಸ್ಕಾರ ಎಂದಿರುವ ಬದಲು ಹದಿಹರೆಯದವಳಂತೆ ಹಸಮಣೆ ಏರೋದೆ. ಅಷ್ಟು ವ್ಯಾಮೋಹ ಇದ್ದವಳು ಡ್ಯಾಡಿ ತೀರ್ಕೊಂಡು ತರುಣದಲ್ಲಿ ವಿವಾಹ ಆಗ್ಬೋದಿತ್ತು. ಆಗ ನಾನಿನ್ನು 5 ವರ್ಷದ ಮಗು. ತಾಯಿ ಮದುವೆ ಆದವನನ್ನೇ ತಂದೆ ಎಂದು ತಿಳಿದು ನಿಶ್ಚಿಂತಳಾಗಿ ಇರ್ತಿದ್ದೆ. ಈಗ ತನ್ನ ಗತಿಸಿದ ಡ್ಯಾಡಿಯ ಸ್ಥಾನದಲ್ಲಿ ಮತ್ತೊಬ್ಬ ಗಂಡನನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ? ಕಲಾ, ವಿಧವೆಯಾದವಳು ಮರು ವಿವಾಹ ಆಗೋ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಅವಳಿಂದ ಹತಾಟನೆ ಬಂದ ಪ್ರಶ್ನೆ ಕೇಳಿ ಕಲಾಗೆ ಆಶ್ಚರ್ಯವಾಯಿತು. ನಿನ್ನ ಮದುವೆ ಬಗ್ಗೆ ನಾನು ಕೇಳ್ತಿದ್ರೆ ನೀನು ಏನೇನೋ ಮಾತನಾಡ್ತಾ ಇದೆಯಲ್ಲೇ. ನೀನು ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಕಲಾ ಪ್ರಿಯಾಳ ಗಂಭೀರ ದನಿ ಕೇಳಿ ಆಕಾಶದತ್ತ ನೋಡುತ್ತಾ ನೀಲವಾಗಿ ಉಸಿರೆಳ್ಕೊಂಡ್ಳು. ಬೇಸಿಕಲಿ ಮನುಷ್ಯನಿಗೆ ಲೈಫ್ ಹಂಚ್ಕೊಳ್ಳೋಕ್ಕೆ ಒಂದು ಪಾರ್ಟ್ನರ್ ಬೇಕು. ಈಗ ನನ್ನ ಕೈನೆಟಿಕ್ ಹೋಂಡಾಗೆ 2 ಚಕ್ರಗಳಿವೆ. 1 ಚಕ್ರದ ಗಾಳಿ ಹೋಯ್ತು ಅಂತ ನಾನು ಗಾಡಿ ಓಡಿಸೋದೇ ಬಿಟ್ಬಿಡ್ತೀನ? ಅದಕ್ಕೆ ಸ್ಟೆಪ್ನಿ ಟೈರ್ ರಿಪ್ಲೇಸ್ ಮಾಡಿಕೊಂಡು ಆರಾಮವಾಗಿ ಓಡಿಸ್ತೇನೆ. ಹಾಗೆ ಜೀವನವಾದರೂ ಅಷ್ಟೇ. ಗಂಡಾದ್ರೇನು ಹೆಣ್ಣಾದ್ರೇನು, ಒಬ್ಬರನ್ನು ಕಳೆದುಕೊಂಡ್ಮೇಲೆ ಒಬ್ಬರನ್ನು ಆ ಜಾಗದಲ್ಲಿ ತುಂಬಿಸ್ಕೊಳ್ಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ಪ್ರಿಯಾ ಕಣ್ಣರಳಿಸಿ ಅವಳ ಮಾತನ್ನು ಆರಿಸಿದ್ಲು. ನೀನು 3ನೇಯವಳಾಗಿ ತುಂಬ ಸುಲಭವಾಗಿ ಮಾತನಾಡ್ತೀಯ. ಇದೆಲ್ಲ ಭಾಷಣ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಆದರೆ
ನಾವೇ ಇಂತಹ ಸನ್ನಿವೇಶದಲ್ಲಿ ಇನ್ವಾಲ್ವ್ ಆದರೆ, ಸಪೋಸ್ ನನ್ನ ತಾಯಿ ವಯಸ್ಸಿನ ವಿಧವೆ ಒಬ್ಬಳು ನನ್ನಂಥ ಮಗಳನ್ನು ಇಟ್ಕೊಂಡು ಮದುವೆ ಆಗ್ತೀನಿ ಅಂದರೆ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.